ನಮ್ಮ ರಾಷ್ಟ್ರೀಯ ಪಕ್ಷದ ನಾಯಕರು ಅಖಿಲ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾಜ್ಯಸಭೆಗೆ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ನಮ್ಮ ಹೊಸ ಮುಖ್ಯಮಂತ್ರಿಗಳು, ಹೊಸ PCC ಅಧ್ಯಕ್ಷರು ಮಾನ್ಯ ಹರಿಪ್ರಸಾದ್ ಅವರು, ಶಿವಕುಮಾರ್ ಅವರು ಎಲ್ಲರೂ ಜೊತೆಯಾಗಿ ನಮ್ಮ ಶಾಸಕ ಮಿತ್ರರೆಲ್ಲ ಹೋಗಿ ಈಗ ಅವರ ನಾಮಪತ್ರ ಸಲ್ಲಿಸೋದಕ್ಕೆ ಹೊರಟಿದ್ದೇವೆ. ನಾನು ತಮ್ಮ ಮಾಧ್ಯಮದ ಮೂಲಕ ನೋಡಿದೆ. ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾನು ಸಂಪರ್ಕ ಮಾಡಿ ನಮ್ಮ ಹಿರಿಯ ಸ್ನೇಹಿತರವರು, ಆ ಹಿರಿಯ ಸ್ನೇಹಿತರನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಪಟ್ಟೆ. ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ವಿಷಯಗಳನ್ನು, ವಿವರಗಳನ್ನು ಹೇಳ್ತಾಯಿದ್ರು. ನಾನು ಮತ್ತೊಮ್ಮೆ ಅವರಲ್ಲಿ ಮರು ಪ್ರಾರ್ಥನೆ ಮಾಡ್ತೀನಿ. ತಮ್ಮ ನಿರ್ಣಯವನ್ನು ಪುನರ್ ಪರಿಶೀಲಿಸಿ ಅಂತ ಕೇಳ್ತೀನಿ. ಅದ್ರ ಜೊತೆಗೇ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್ ಇದೆ. ದಯಮಾಡಿ ಸಂಬಂಧಪಟ್ಟಂಥ ನಾಯಕರುಗಳು ಈ ವಿಚಾರವಾಗಿ ಗಂಭೀರವಾದ ಗಮನ ಹರಿಸಲಿ. ಸಂಪುಟ ರಚನೆ ಮತ್ತೊಂದು ಕಡೆ ಖಾತೆ ಹಂಚಿಕೆ ವಿಚಾರವಾಗಿ ಇಲ್ಲ ಹಿರಿಯರಿಗೆ ಸರಿಸಮವಾಗಿ ಹಂಚಿಕೆ ಮಾಡಿಲ್ಲ ಮಾತ್ರ ಹಿರಿಯಪ್ಪರು ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ನೀವು ಕೂಡ ಹೇಳಿದ್ರಿ ಸರ್, ಮುನಿಯಪ್ಪನವ್ರು ಎಲ್ಲಿ ಇದ್ರೊಳಗೆ ಬಂದಿಲ್ಲ. ನೀವು ಹಂಚಿಕೆ ಮಾಡೋಕ್ಕೆ ಹೋಗಬೇಡ್ರಿ. ಮುನಿಯಪ್ಪನವ್ರದ್ದು ನಾ ಎಲ್ಲೂ ಯಾವ ಜನರಿಗೆ ಹತ್ತಿರ ಆಗುವಂಥ ಖಾತೆಗಳು ಕೊಟ್ಟಿಲ್ಲ ಸರ್. ಈಗ ಸಮತೋಲನವಾಗಿ ಹಂಚಿಕೆ ಮಾಡಿಲ್ಲ ಅಂದ್ರೆ ಹಿರಿಯರಿಗೆ ನೋಡ್ಕೊಂಡು ಹಂಚಿಕೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಸೀನಿಯರ್. ಆ ಮಾಧ್ಯಮದಲ್ಲಿ ಬಂದೇ ಇಲ್ಲ. ಅದು ನಿಮ್ಮ ಮಾತು ಕೇಳಿ ನೀವು ಸುಳ್ಳು ಹೇಳ್ತೀರಿ ಅಂತ ಹೇಳಿ ನಾವು ನೋಡಿಲ್ಲ ಅಂತ ಹೇಳಿದ್ದೀವಿ. ನಮಸ್ಕಾರ.